ಮುಂದೆ ಇನ್ನಷ್ಟು ಸಿಗ್ತಾರವ್ರು ಬೆಳಿತಾರವ್ರು. ಈಗ ಹಿಂದಿನ ಚರ್ಚೆಯಲ್ಲಿ ನಾವು ಈ ಮಾತಾಡಿದ್ದ ಅದಕ್ಕಿಂತ ಮುಖ್ಯಪ್ಪ ಅಂತಂದ್ರೆ ಕನೇರಿ ಬಸ್ರಿ ಅವರು ಹೇಳಿ ತಪ್ಪದ ಖಂಡಿಸ್ರಿ ಮೌನ ನಿಮ್ಮ ಕೆಲಸ ನೀವು ಮಾಡಿರಿ. ಬಸವಣ್ಣವರು ತಾವು ಎಲ್ಲೂ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೋದು ಹೇಳೇ ಇಲ್ಲ. ಅದು ನಾವೆಲ್ಲ ಮಾಡ್ಕೊಂಡಿವಿ ಇವತ್ತು ಅದನ್ನು ಲಿಂಗಾಯತ ಧರ್ಮ ಅಂತೇಳಿ. ಅವ್ರು ಬಸವಣ್ಣವ್ರು ಹೇಳಿದಂಥದ್ದು ದೈವೇ ಧರ್ಮವಯ್ಯ, ದಯೆಯನ್ನು ಮಾತ್ರ ಎಲ್ಲರೂ ಹೇಳಿದಾರೆ. ಎಲ್ಲ ಧರ್ಮೀಯ ಮುಖಂಡರು ಅದರಲ್ಲಿ ಮುಖ್ಯ ಸ್ಥಾಪಕರು ಹೇಳಿದಾರೆ ದಯನಪ್ಪ ಎಲ್ಲದಕ್ಕೂ ಅಂತೇಳಿ. ಹಾಗೆ ಬಸವಣ್ಣು ಹೇಳಿದಾರೆ. ಹಾಗಾಗಿ ಲಿಂಗಾಯತ ಸ್ಥಾಪಿಸಿದ್ರು ಇಲ್ಲೋ ಮುಖ್ಯ ಅಲ್ಲ, ಅಲ್ಲಿಯ ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಇಡೀ ರಾಜ್ಯದ ಜಾಗೃತಿ ಮಾಡುವಂಥದ್ದು, ಅವ್ರ ವಚನಗಳು ಪ್ರಚಾರ ಮಾಡೋದು ಇವೆಲ್ಲ ಮಾಡ್ಕೊಂಡಿದ್ದಾರೆ. ವಚನಗಳು ಸಾಮಾನ್ಯ ಇದ್ದಾವೆ ಅವೆಲ್ಲ. ವಚನಗಳ ಬಗ್ಗೆ ತಾವು ಹೊರಗಡೆ ಉತ್ತರ ಕೂಡ ಹೇಳಿದರು ಅದನ್ನು. ಅಂಥ ವಚನಗಳು ನಮ್ಮ ದೈವ ಅಂತ ಹೇಳ್ತಾರೆ. ನಮ್ಮಪ್ಪ ಅದು ನಮಗೆ ವೇದ ಅಂತ ಹೇಳ್ತಾರೆ. ಏನು ತಪ್ಪದು? ಆ ನಿಮ್ಮ ವೇದನ ಒಪ್ಪಬೇಕಂತ ಹೇಳಿದ, ಆ ಉಪನಿಷತ್ತುಗಳನ್ನ ಒಪ್ಪಬೇಕಂತ ಹೇಳಿದ, ಆ ರಾಮಾಯಣ ಒಪ್ಪಬೇಕಂತದ, ಆ ಒಂದು ಮಹಾಭಾರತ ಒಪ್ಪಬೇಕಂತ ಹೇಳಿದ. ಇಲ್ಲದ ಅವರು ನಂಬಿಕೊಂಡಿದ್ದಾರೆ. ಅವ್ರ ನಂಬಿಕೆ ಅದು, ಅವರವ್ರ ನಂಬಿಕೆ. ಹಾಗಂತ ಇನ್ನೊಂದು ಧರ್ಮದ ನಂಬಿಕೆಯನ್ನು ಟೀಕೆ ಮಾಡ್ಬೇಕಂತಿಲ್ಲ. ರಾಮಸೀತೆನ ಟೀಕೆ ಮಾಡೋದು ಅಥವಾ ಮಹಾಭಾರತದ ಕೌರವ ಪಾಂಡವರನ್ನು ಟೀಕೆ ಮಾಡೋದು ಅಥವಾ ಅಲ್ಲಿ ದೈವಗಳನ್ನು ಟೀಕೆ ಮಾಡೋದು ಅಲ್ಲ. ಅವ್ರ ನಂಬಿಕೆಪ್ಪ ಪೂಜಿಸ್ರಿ ರಚಿಸ್ರಿ, ನಮ್ಮ ದೇವತೆಗಳನ್ನ ಅವ್ರು ಟೀಕೆ ಮಾಡೋದು, ಅವ್ರನ್ನ ನಾವು ಟೀಕೆ ಮಾಡೋದಾಗಲಿ ಎರಡೂ ಅಬದ್ಧ ಅಲ್ಲ, ತಪ್ಪ.